ತುಂಬ ವರ್ಷಗಳ ಹಿಂದಿನ ಕತೆ. ಒಂದೂರಲ್ಲಿ ರಾಮಪ್ಪ ಎನ್ನುವ ಒಬ್ಬ ವ್ಯಕ್ತಿ ವಾಸಿಸುತ್ತಿದ್ದ. ಅವನು ಪ್ರತಿದಿನ ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನು ಕಡಿದು ಅದನ್ನು ಮಾರಿ ಅದರಿಂದ ಬಂದ ಹಣದಿಂದ ತನ್ನ ಜೀವನವನ್ನು ಸಾಗಿಸುತ್ತಿದ್ದ. ಹೀಗೆ ರಾಮಪ್ಪ ಒಂದು ದಿನ ಕಟ್ಟಿಗೆ ತರಲು ಕಾಡಿಗೆ ಹೋದಾಗ ಅವನನ್ನು ನೋಡಿದ ಚಿರತೆಯು ತನ್ನ ಮನಸ್ಸಿನಲ್ಲಿ ಹೀಗೆಂದುಕೊಳ್ಳುತ್ತದೆ: ನಾನು ನನ್ನ ಜೀವನದಲ್ಲಿ ಯಾವತ್ತೂ ಮನುಷ್ಯನ ರುಚಿ ನೋಡಿಲ್ಲ. ಈ ಕಾಡಿನ ಪ್ರಾಣಿಗಳನ್ನು ತಿಂದು ತಿಂದು ನನಗಂತೂ ಸಾಕಾಗಿದೆ. ಇಂತಹ ಒಳ್ಳೆಯ ಅವಕಾಶವನ್ನು ಯಾವತ್ತೂ ಬಿಡಬಾರದು ಅಂತ ಯೋಚಿಸುತ್ತದೆ. ಹೀಗೆ ಚಿರತೆಯು ರಾಮಪ್ಪನ ಬಳಿ ಹೋಗಿ ತುಂಬಾನೇ ಗರ್ಜಿಸುತ್ತದೆ. ಚಿರತೆಯ ಧ್ವನಿಯನ್ನು ಕೇಳಿದ ರಾಮಪ್ಪ ತುಂಬಾನೇ ಹೆದರುತ್ತಾನೆ. ಚಿರತೆಯು ರಾಮಪ್ಪನಿಗೆ: ಈ ಮನುಷ್ಯನೇ, ನನ್ನ ನೋಡಿ ಇಷ್ಟ್ಯಾಕೆ ಹೆದರುತ್ತಿದ್ದೀಯಾ? ನಿನಗೆ ಈ ಕಾಡಿನಲ್ಲಿ ಕಟ್ಟಿಗೆಯನ್ನು ಕಡಿಯಲು ಯಾರು ಅನುಮತಿ ಕೊಟ್ಟರು ಅಂತ ಕೇಳುತ್ತದೆ. ಆಗ ರಾಮಪ್ಪ: ಚಿರತೆ ರಾಜ, ನಾನು ಈ ಕಾಡಿನಲ್ಲಿ ತುಂಬಾನೇ ವರ್ಷಗಳಿಂದ ಕಟ್ಟಿಗೆಯನ್ನು ಕಡಿದು ಅದರಿಂದ ಬಂದ ಹಣದಿಂದ ನನ್ನ ಜೀವನವನ್ನು ಸಾಗಿಸುತ್ತಿದ್ದೇನೆ ಅಂತ ಅಂದಾಗ ಚಿರತೆಯು: ಇಂತಹ ಕಾರಣಗಳನ್ನು ಕೇಳುವುದರಿಂದ ನನ್ನ ಹೊಟ್ಟೆಯೇನೂ ತುಂಬಲ್ಲ. ಇವತ್ತು ನಾನು ನಿನ್ನನ್ನು ಬಿಡಲ್ಲ ಅಂತ ಅನ್ನುತ್ತದೆ. ಆಗ ರಾಮಪ್ಪ: ಚಿರತೆ ರಾಜ, ನನಗೆ ತುಂಬಾನೇ ವಯಸ್ಸಾಗಿದೆ. ನನ್ನನ್ನು ತಿಂದು ನಿನಗೇನು ಸಿಗುತ್ತದೆ? ನಾನು ಈಗಲೇ ಮನೆಗೆ ಹೋಗಿ ನಿನಗೆ ಏನಾದರೂ ಆಹಾರವನ್ನು ತರುತ್ತೇನೆ. ಇಂತಹ ಕಥೆಗಳನ್ನೆಲ್ಲ ನನಗೆ ಹೇಳಬೇಡ. ನಾನೀಗ ನಿನ್ನನ್ನು ತಿನ್ನುತ್ತೇನೆ ಅಂತ ಚಿರತೆಯು ರಾಮಪ್ಪನ ಮೇಲೆ ಆಕ್ರಮಣ ಮಾಡಲು ಬರುತ್ತದೆ. ಅಷ್ಟರಲ್ಲಿ ತೆಂಗಿನ ಮರವೊಂದು ಚಿರತೆಯ ಮೇಲೆ ಬೀಳುತ್ತದೆ. ಆಗ ಕೆಳಗಡೆ ಸಿಕ್ಕ ಚಿರತೆಯು ತುಂಬಾನೇ ಒದ್ದಾಡುತ್ತಿರುತ್ತದೆ. ಇದನ್ನು ನೋಡಿದ ರಾಮಪ್ಪನು ತನ್ನ ಮನಸ್ಸಿನಲ್ಲಿ: ಈಗ ಈ ಚಿರತೆಯು ತುಂಬಾನೇ ಸಂಕಷ್ಟದಲ್ಲಿದೆ, ನಾನು ಇದಕ್ಕೆ ಸಹಾಯ ಮಾಡಬೇಕು. ಆದರೆ ಆಮೇಲೆ ಇದು ನನ್ನ ತಿಂದರೆ ಏನು ಮಾಡೋದು ಅಂತ ಯೋಚನೆ ಮಾಡುತ್ತಾನೆ. ಕೊನೆಗೆ ಚಿರತೆಯ ನರಳಾಟವನ್ನು ನೋಡಿದ ರಾಮಪ್ಪ ಹೇಗೋ ಧೈರ್ಯ ಮಾಡಿ ಆ ಗಿಡವನ್ನು ಅದರ ಮೇಲಿಂದ ತೆಗೆಯುತ್ತಾನೆ. ನಂತರ ಆತನ ಸಹಾಯಕ್ಕೆ ಮೆಚ್ಚಿದ ಚಿರತೆಯು: ನನ್ನಿಂದ ತುಂಬಾನೇ ತಪ್ಪಾಯಿತು. ನಿನ್ನಂಥ ಅಮಾಯಕನನ್ನು ತಿಂದು ನಾನು ಯಾವ ನರಕಕ್ಕೆ ಹೋಗಲಿ? ಇನ್ನು ಮುಂದೆ ನೀನು ಈ ಕಾಡಿನಲ್ಲಿ ಯಾವಾಗ ಬೇಕಾದರೂ ಕಟ್ಟಿಗೆ ಕಡಿಯಬಹುದು, ನಾನಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಯಿತು. ಹೀಗೆ ಮರುದಿನ ರಾಮಪ್ಪ ಅದೇ ರೀತಿಯಾಗಿ ಕಟ್ಟಿಗೆ ಕಡಿಯಲೆಂದು ಕಾಡಿಗೆ ಹೋದಾಗ ದೊಡ್ಡದಾದ ಕರಡಿಯೊಂದು ರಾಮಪ್ಪನನ್ನು ನೋಡಿ ಅವನ ಮೇಲೆ ಆಕ್ರಮಣ ಮಾಡಲು ಹೋಗುತ್ತದೆ. ಅದನ್ನು ನೋಡಿ ಹೆದರಿದ ರಾಮಪ್ಪ: ನನಗೇನು ಮಾಡಬೇಡ, ನನಗೇನು ಮಾಡಬೇಡ, ನನ್ನನ್ನು ಕಾಪಾಡಿ, ನನಗೇನು ಮಾಡಬೇಡ, ನನಗೇನು ಮಾಡಬೇಡ, ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ ಅಂತ ಜೋರಾಗಿ ಕಿರ್ಚುತ್ತಿರ್ತಾನೆ. ರಾಮಪ್ಪನ ಧ್ವನಿಯನ್ನು ಕೇಳಿದ ಚಿರತೆಯು ಅಲ್ಲಿಗೆ ಬರುತ್ತದೆ. ಚಿರತೆ ರಾಜನ ಆರ್ಭಟ ನೋಡಿದ ಕರಡಿಯು ತುಂಬಾನೇ ಹೆದರುತ್ತದೆ. ಚಿರತೆಯು ಕರಡಿಗೆ: ನೀನೇನು ಮಾಡ್ತಿದ್ದೀಯಾ ಇಲ್ಲಿ? ಆಗ ಕರಡಿಯು: ನನಗೆ ಹಸಿವಾಗಿದೆ, ಅದಕ್ಕೆ ಬೇಟೆಯಾಡ್ತಿದ್ದೀನಿ ಅಂತ ಹೇಳುತ್ತದೆ. ಏನು, ಬೇಟೆನಾ? ಈ ಮನುಷ್ಯನಿಗೆ ನೀನೇನು ಮಾಡುವಂತಿಲ್ಲ. ಈತನು ನನ್ನ ಗೆಳೆಯ. ಇವನಿಗೆ ಈ ಕಾಡಿನಲ್ಲಿ ಏನಾದರೂ ಆದರೆ ನಾನು ಸುಮ್ಮನಿರಲ್ಲ ಅಂತ ಹೇಳುತ್ತದೆ. ಚಿರತೆ ರಾಜನ ಮಾತನ್ನು ಕೇಳಿ ಹೆದರಿದ ಕರಡಿಯು ಅಲ್ಲಿಂದ ಹೋಗುತ್ತದೆ. ಮತ್ತೆ ರಾಮಪ್ಪ ಮತ್ತು ಚಿರತೆಯು ಒಳ್ಳೆಯ ಗೆಳೆಯರಾಗುತ್ತಾರೆ. ಸ್ನೇಹಿತರೆ, ಈ ಕಥೆಯಿಂದ ನಿಮಗೆ ತಿಳಿಯುವ ನೀತಿ ಎಂದರೆ ನಾವು ಯಾವಾಗಲೂ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು. ಅದರ ಪ್ರತಿಫಲ ನಮಗೆ ಒಂದಿನ ಸಿಕ್ಕೇ ಸಿಗುತ್ತದೆ. ಇದೇ ರೀತಿಯ ಹೊಸ ಹೊಸ ನೀತಿ ಕಥೆಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ.